ಮಂಚಾಲಮ್ಮನ ದರ್ಶನ ಪಡೆದೇ ರಾಯರ ದರ್ಶನ ಪಡಿ 250 ರುಪೀಸ್ ಇದ್ದರೆ ಸಾಕು, ನೀವು ಈ ಜಾಗದಲ್ಲಿ ಸ್ಟೇ ಆಗ್ಬೋದು. ಜಸ್ಟ್ 500 ರುಪೀಸಲ್ಲಿ ನಾವು ಬೆಂಗಳೂರಿಂದ ಮಂತ್ರಾಲಯಕ್ಕೆ ಬರ್ಬೋದು ಆ್ಯಂಡ್ ಅಲ್ಲಿ ಸ್ಟೇ ಕೂಡ ಆಗ್ಬೋದು. ಹೇಗೆ ಅಂತ ಕ್ಲಿಯರಾಗಿ ವಿಡಿಯೋ ತಿಳಿಸಿದ್ದೀನಿ, ಫುಲ್ ನೋಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪವನ್. ನಾನಿವತ್ತು ನಿಮಗೆ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಒನ್ ಡೇಲಿ ಹೋಗೋದಕ್ಕೆ ಆ್ಯಂಡ್ ಟ್ರೈನಲ್ಲಿ ಹೇಗೆ ಹೋಗಬೇಕು ಆ್ಯಂಡ್ ಎಷ್ಟು ಚಾರ್ಜ್ ಆಗುತ್ತೆ ಪ್ರತಿಯೊಂದು ತೋರಿಸ್ತೀನಿ. ನಾನಿವಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ನನಗೆ ಇಲ್ಲಿಂದ ಜನರಲ್ ಟಿಕೆಟ್ ಮಂತ್ರಾಲಯಕ್ಕೆ 150 ರುಪೀಸ್ ತೊಗೊಂಡಿದ್ದಾರೆ. ಈಗ 4:30ಗೆ ನನಗೆ ಟ್ರೈನ್ ಇದೆ. ಸೊ ಪ್ಲ್ಯಾಟ್ಫಾರ್ಮ್ 9ಕ್ಕೆ ನಾನು ಹೋಗ್ತಾ ಇದ್ದೀನಿ. ಬನ್ನಿ. ಹಾಯ್, ವೆಲ್ಕಮ್ ಬ್ಯಾಕ್. ನಾನಿವಾಗ ಮಂತ್ರಾಲಯಕ್ಕೆ ಹೋಗೋ ಟ್ರೈನಲ್ಲಿದ್ದೀನಿ. ಈ ಟ್ರೈನ್ 4:40 ಬರುತ್ತೆ ಆ್ಯಂಡ್ ನೈಟ್ 12 ಗಂಟೆಗೆಲ್ಲ ನಾವು ಮಂತ್ರಾಲಯಕ್ಕೆ ಸೇರ್ತೀವಿ. ಇಲ್ಲಿಗೆ ನನಗೆ 150 ರುಪೀಸ್ ಟಿಕೆಟ್ ಆಯಿತು, ಜನರಲ್ ಟಿಕೆಟ್. ಸೊ ಅಲ್ಲಿ ಹೋದ್ಮೇಲೆ ಅಲ್ಲಿ ರೂಮ್ ವ್ಯವಸ್ಥೆ ಹೇಗೆ ಮಾಡ್ಕೊಳೋದು ಆ್ಯಂಡ್ ದರ್ಶನ ಮಾಡಿ ಅಲ್ಲಿಂದ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೇಗೆ ಹೋಗಿ ಬರೋದು ಆ್ಯಂಡ್ ಎಷ್ಟು ಬಜೆಟ್ ಆಗುತ್ತೆ ಅಂತ ಕಂಪ್ಲೀಟ್ ನಾನು ಈ ವಿಡಿಯೋಲಿ ತೋರಿಸ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್. ನಾನಲ್ಲಿ 4:15 ಟ್ರೈನ್ ಹತ್ತಿಕ್ಕೆ ಇಲ್ಲಿ 12:15 ಬಂದರೆ ಏನಂದರೆ ಸ್ಲೀಪಿಂಗ್ ಕ್ಲಾಸ್ ಬುಕ್ ಮಾಡ್ಕೊಂಡು ಹೋಗೋದು ಬೆಟರು. ನಾನು ಸಡನ್ ಪ್ಲ್ಯಾನ್ ಮಾಡಿದ್ದಕ್ಕೆ ಜನರಲ್ ಟಿಕೆಟ್ ತೊಗೊಂಬಂದೆ. 400 ಕಿಲೋಮೀಟರ್ ಇದೆ ಬೆಂಗಳೂರಿಂದ ಮಂತ್ರಾಲಯಕ್ಕೆ. ತುಂಬ ಕಷ್ಟ ಇದೆ ಜನರಲಲ್ಲಿ ಬರೋದು. ಆ್ಯಂಡ್ ಏನಂದರೆ ಬುಕ್ ಮಾಡ್ಕೊಳೋದು ತುಂಬ ಈಸಿನೇ. 5 ಡೇಸ್ ಬಿಫೋರ್ ಬುಕ್ ಮಾಡಿದ್ರು ನಮಗೆ ಟಿಕೆಟ್ ಸಿಗುತ್ತೆ. ಆ್ಯಂಡ್ ಟಿಕೆಟ್ ರೇಟ್ ಕೂಡ 240 ರುಪೀಸ್ ಇರುತ್ತೆ ಅಷ್ಟೇ. ಆ್ಯಂಡ್ ಇನ್ನೊಂದು ಏನಂದರೆ ನೀವೇನಾನ ಟ್ರೈನ್ ಯೂಸ್ ಮಾಡೋರು ಫಸ್ಟ್ ಟೈಮ್ ಆಗಿದ್ದರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ವೇರ್ ಇಸ್ ಮೈ ಟ್ರೈನ್ ಅಂತ ಆ್ಯಪ್ ಇರುತ್ತೆ. ಆ ಆ್ಯಪ್ನ ಹಾಕ್ಕೊಂಡ್ರೆ ಟ್ರೈನ್ ಎಲ್ಲಿದೆ, ಎಲ್ಲಿ ಬರ್ತಿದೆ ಪ್ರತಿಯೊಂದು ತೋರಿಸುತ್ತೆ. ಸೊ ನಾನೀಗ 12:15ಗೆ ಮಂತ್ರಾಲಯಕ್ಕೆ ಬಂದಿದ್ದೀನಿ. ಟೋಟಲ್ 7 ಅವರ್ಸ್ ಜರ್ನಿ ಆಗಿದೆ. ಸೊ ರೈಲ್ವೆ ಸ್ಟೇಷನ್ ಆಚೆ ಇದ್ದೀನಿ. ಇದು ನೀವು ನೋಡ್ಬೋದು, ಹಿಂದೆ ಆಟೋಸ್ ಎಲ್ಲ ಇದೆ. ಸೊ ಇಲ್ಲಿಂದ ನಾನು ಬಸ್ ಸ್ಟಾಪ್ ಇದು ಟೆಂಪಲ್ಗೆ ಹೋಗ್ತೀನಿ. ಬನ್ನಿ. ನನಗೆ ಬೆಂಗಳೂರಿಂದ ಈ ದೇವಸ್ಥಾನಕ್ಕೆ ಬರೋಕ್ಕೆ ಈಗ 150 ರುಪೀಸ್ ಆಗಿದೆ. ಸೊ ನಾನಿವಾಗ ಮಂತ್ರಾಲಯ ದೇವಸ್ಥಾನಕ್ಕೆ ತಗೊಂಡಿದ್ದೀನಿ. ನನಗೆ ರೈಲ್ವೆ ಸ್ಟೇಷನಿಂದ ಇಲ್ಲಿ ಬರೋಕ್ಕೆ ಆಟೋಗೆ 50 ರುಪೀಸ್ ಚಾರ್ಜ್ ಆಯಿತು. ಸೊ ಬನ್ನಿ, ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕಂತ ತೋರಿಸಿ. ಸೊ ನೈಟ್ 12:30 ಬಂದೆ. ಏನಂದರೆ ಇಲ್ಲಿ ನಿಮಗೆ ರೂಮ್ಸ್ ಎಲ್ಲ ಸೌಲಭ್ಯ ಸಿಗುತ್ತೆ. ಸೊ ನೀವು ಬಂದವರೇ ಇಲ್ಲಿ 1000 ರೂಪಾಯಿ 1500 ರೂಮ್ ಸಿಗುತ್ತೆ. ನಾನು ಒಬ್ಬನೇ ಬಂದಿದ್ದರಿಂದ ನಾನು ಲಾಕರ್ ರೂಮ್ ತೊಗೊಂಡೆ. ಒಬ್ಬರಿಗೆ 250 ರುಪೀಸ್ ತಗೋತಾರೆ. ಆ್ಯಂಡ್ ಅಲ್ಲಿ ಬ್ಯಾಗ್ ಎಲ್ಲ ಇಟ್ಬೋದು. ಜೊತೆಲಿ ಒಂದು ದಿಂಬು ಹಾಸಿಗೆ ಕೂಡ ಕೊಡ್ತಾರೆ. ನೀವೇನಾದರೂ ಬರಬೇಕಂತ ಮುಂಚೆ ಪ್ಲ್ಯಾನ್ ಮಾಡಿದರೆ ಮಂತ್ರಾಲಯದ ವೆಬ್ಸೈಟ್ ಓಪನ್ ಮಾಡಿದ್ರೆ ನಿಮಗೆ 250 ರುಪೀಸ್ಗೆಲ್ಲ ರೂಮ್ ಸಿಗುತ್ತೆ. ಸೊ ನಾನೀಗ ಫ್ರೆಶ್ ಅಪ್ ಆಗಿ ಟೆಂಪಲ್ಗೆ ಹೋಗ್ತೀನಿ. ಆ್ಯಂಡ್ ಟೆಂಪಲ್ಗೆ ಹೋದ್ಮೇಲೆ ನಿಮಗೆ ಟೆಂಪಲಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಕ್ಯಾಮ್ರಾ ಎಷ್ಟಲ್ಲೋ ಇದೆಯೋ ಅಷ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ನೈಟ್ 12:30 ನಾನು ಬಂದಾಗ ನಾನು ಈ ಪ್ಲೇಸಲ್ಲೇ ಸ್ಟೇ ಆಗಿದ್ದು. 250 ರುಪೀಸ್ ತಗೋತಾರೆ ಒಬ್ರಿಗೆ. ನೀವು ಇದನ್ನು ಬುಕ್ ಕೂಡ ಮಾಡ್ಬೋದು ಮಂತ್ರಾಲಯ ವೆಬ್ಸೈಟ್ಗೆ ಹೋಗಿ. 5:15ಗೆ ನಾನು ಎದ್ದು ಫ್ರೆಶ್ ಅಪ್ ಆಗೋಕ್ಕೆ ತುಂಗಭದ್ರಾ ನದಿ ಹತ್ರ ಹೋಗಿದೆ. ಸೊ ಅಲ್ಲೋಗಿ ಸ್ನಾನ ಎಲ್ಲ ಮುಗಿಸಿ ಈಗ ರೆಡಿ ಆಗಿದ್ದೀನಿ. ನೀವೇನಾದರೂ ಮಂತ್ರಾಲಯಕ್ಕೆ ಬಂದರೆ ಸ್ನಾನ ಮಾಡಬೇಕಂದ್ರೆ ನಿಮಗೆ 3 ಆಪ್ಷನ್ ಇದೆ. ಒಂದು ತುಂಗಭದ್ರಾ ನದಿಗೆ ಬಂದು ಸ್ನಾನ ಮಾಡೋದು, ಇನ್ನೊಂದು ನಿಮ್ಮ ರೂಮಲ್ಲೇ ನೀರಿನ ವ್ಯವಸ್ಥೆ ಇರುತ್ತೆ. ಅದು ಇಲ್ಲ ಅಂದರೆ ಇಲ್ಲಿ ಫ್ರೆಶ್ ಅಪ್ ಆಗೋಕ್ಕೆ 100 ರೂಪಾಯಿ ತೊಗೊತಾರೆ, ಬಿಸಿನೀರು ಕೊಡ್ತಾರೆ. ನೀವು ಅಲ್ಲಿ ಕೂಡ ಸ್ನಾನ ಮಾಡ್ಬೋದು. ಇದು ಬನ್ನಿ ದರ್ಶನಕ್ಕೆ ಹೋಗೋಣ. ಮಂತ್ರಾಲಯಕ್ಕೆ ಬಂದರೆ ನಾವು ಫಸ್ಟ್ ರಾಯರ ದರ್ಶನ ಪಡೆಯೋಕ್ಕೆ ಮುಂಚೆ ಮಂಚಾಲಮ್ಮನ ದರ್ಶನ ಪಡಿಬೇಕು. ಯಾಕಂದರೆ ಫಸ್ಟ್ ಇಲ್ಲಿ ಮಂಚಾಲಮ್ಮನೇ ಗ್ರಾಮ ದೇವತೆಯಾಗಿ ನೆಲೆಸಿರ್ತಾರೆ. ಸೊ ರಾಘವೇಂದ್ರ ಸ್ವಾಮಿಗಳು ಹೇಳಿರ್ತಾರೆ, ಯಾರೇ ಅವ್ರ ಸನ್ನಿಧಾನಕ್ಕೆ ಬಂದರೂ ಫಸ್ಟ್ ಆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಇಲ್ಲಿಗೆ ಬರಬೇಕಂತ. ಸೊ ನಾವಿವಾಗಿರೋ ಜಾಗ ಬಂದ್ಬಿಟ್ಟು ಮಂಚಾಲಮ್ಮ ತಾಯಿ ದೇವಸ್ಥಾನ. ಸೊ ಇದೆ. ಸೊ ಇದಾದಮೇಲೆ ಈಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ಮಂಚಾಲಮ್ಮನ ದರ್ಶನ ಪಡೆದ್ಮೇಲೆ ನಾನು ಈಗ ರಾಘವೇಂದ್ರ ಸ್ವಾಮಿ ದರ್ಶನ ಪಡೆಯೋಕ್ಕೆ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಿಗ್ಗೆ 6 ಗಂಟೆಗೆ ದರ್ಶನ ಶುರು ಆಗುತ್ತೆ. ಸೊ ಜನ ತುಂಬ ರಶ್ ಇದ್ದಾರೆ. ಆ್ಯಂಡ್ ಏನಂದರೆ ಟೆಂಪಲ್ ಒಳಗಡೆ ವೀಡಿಯೋ ಅಲ್ಲೋ ಇರೋಲ್ಲ. ಸೊ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ನಾನು ಹೇಳ್ತಾ ಇದ್ದೀನಿ. ಬೆಳಿಗ್ಗೆ 6 ಗಂಟೆಯಿಂದ 1 ಗಂಟೆವರೆಗೂ ಓಪನ್ ಇರುತ್ತೆ. ಆ್ಯಂಡ್ 1 ಗಂಟೆಯಿಂದ 3 ಗಂಟೆವರೆಗೂ ಕ್ಲೋಸ್ ಮಾಡಿರ್ತಾರೆ. ಮತ್ತು 3 ಗಂಟೆಗೆ ಸ್ಟಾರ್ಟ್ ಆದರೆ ನೈಟ್ 9 ಗಂಟೆವರೆಗೂ ಟೆಂಪಲ್ ಓಪನ್ ಇರುತ್ತೆ. ಸೊ ನಾನಿವಾಗ ದೇವಸ್ಥಾನ ಎಲ್ಲ ದರ್ಶನ ಮುಗಿಸ್ಕೊಂಡ್ಬಂದಿದ್ದೀನಿ. ಈಗ ನಾನು ಇಲ್ಲಿಂದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಆಟೋ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀವು ಮಂತ್ರಾಲಯಕ್ಕೆ ಬಂದರೆ ಮಂತ್ರಾಲಯದಿಂದ ಆಟೋಲಿ 150 ರೂಪಾಯಿ ಕೊಟ್ಟರೆ ನೀವು 5 ದೇವಸ್ಥಾನಗಳು ಹೋಗ್ಬೋದು. ಈ ಪ್ಲೇಸಸ್ನ ನೀವು ಮಿಸ್ ಮಾಡ್ಬೋದು. ಅಣ್ಣ ಟೋಟಲ್ ಎಷ್ಟಾಗುತ್ತೆ ಸರ್? ಇಲ್ಲಿ ಬಂದು ರಾಯರವರು ಸೈಟ್ ಸೀನ್ ಇರೋದು 5 ಪ್ಲೇಸ್ ಇದೆ. ಇಲ್ಲಿ ಹೋಗೋದಾರೆಗೆ 3 ಕಿಲೋಮೀಟರ್ ಹತ್ರ ಅಭಯ ಆಂಜನೇಯ ಅಂತ ರಸ್ತೆ ಕಟ್ಟಿದ್ದಾರೆ ಸ್ವಾಮೀಜಿ. ಅಲ್ಲಿಂದ 18 ಕಿಲೋಮೀಟರ್ ಪಂಚಮುಖಿ ಹಿಂದಗಡೆ ಲಕ್ಷ್ಮೀ ದೇವಸ್ಥಾನ.
ಅಲ್ಲಿಂದ 18 ಕಿಲೋಮೀಟ್ರ್ ಹೋದರೆ ಬಿಚ್ಚಾಲೆ ರಾಯರು ವಾಸ ಮಾಡಿದ ಮನೆ ಬಿಚ್ಚಾಲಮ್ಮ ಇದಿದೆ. ಇನ್ನು ಕೆಲವು ನೋಡೋದಿದೆ ಅಂತಂದರೆ ಕಲ್ಲೂರು ಮಹಾಲಕ್ಷ್ಮಿ ಇದೆ, ಗಬ್ಬೂರಿ ಇದೆ, ಆಮ್ಯಾಗ ದತ್ತಾತ್ರೇಯ ಟೆಂಪಲ್ ಇದೆ. ಇಲ್ಲಿ ಇದಿಷ್ಟು ಸೈಡ್ಸ್ ಇಲ್ಲ. ಇಲ್ಲಿಂದ ಹಂಪಿ ಕೂಡ ಹೋಗ್ಬೋದು. ಮತ್ತು ಇಲ್ಲಿಂದ ಸರ್ಕಲ್ ಇದೆ, ಇಲ್ಲಿಂದ ಶ್ರೀಶೈಲ, ಮಹಾನಂದಿ, ಅಹೋಬಿಳಂ ಎಲ್ಲ ಹೋಗಿ ಬರ್ಬೋದು ಇಲ್ಲಿಂದ. ಅಣ್ಣ ಈಗ ನೀವು ಎಷ್ಟು ಅಂದರೆ ಇದು ಈ 5 ಟೆಂಪಲ್ಗೆ ಒಬ್ಬರಿಗೆ 150, ವ್ಯಾನಿಗೆ ಹೋದರೆ 150ನೇ, ಆಟೋಕ್ಕೆ ಹೋದರೆ ಕೂಡ 150. ವಾಪಸ್ ಅಪ್ ಆ್ಯಂಡ್ ಡೌನ್. ಸರಿ. ನನ್ನ ಜರ್ನಿನ ನಾನು ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನಲ್ಲಿ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ನನಗೆ ಮಂತ್ರಾಲಯಗೆ 150 ರೂಪಾಯಿ ತಗೊಂಡ್ರು. ಆ್ಯಂಡ್ ಬರ್ತಾ 150, ಓತಾ 150, ಟೋಟಲ್ 300 ರೂಪಾಯಿ ಆಗುತ್ತೆ. ಆ್ಯಂಡ್ ಆಟೋಗೆ ನನಗೆ ಮಂತ್ರಾಲಯ ರೈಲ್ವೆ ಸ್ಟೇಷನಿಂದ ಟೆಂಪಲ್ಗೆ 50 ರೂಪಾಯಿ ತಗೊಂಡ್ರು. ಆ್ಯಂಡ್ ಓತಾ 50 ರೂಪಾಯಿ, ಟೋಟಲ್ 400 ಆಗಿದೆ. ಆ್ಯಂಡ್ ನಾನು ಲಾಕರ್ ರೂಮ್ ತೊಗೊಂಡಿದ್ದೆ. ಲಾಕರ್ ರೂಮ್ ವಿಶೇಷ ಏನಂದರೆ, ನಾವು ಲಾಕರ್ ರೂಮ್ ತೊಗೊಂಡ್ರೆ ನಮ್ಗೆ ಅಲ್ಲೇ ಮಲ್ಕೊಳೋಕ್ಕೆ ಹಾಸಿಗೆ ದಿಮ್ಸ ಹಾಕ್ಕೊಡ್ತಾರೆ. ಸೊ ಅದಕ್ಕೆ 250 ರೂಪೀಸ್ ಕೊಟ್ಟಿದ್ದೆ. ಟೋಟಲ್ ನಾನು 650 ರೂಪೀಸಲ್ಲಿ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಒನ್ ಡೇಲಿ ಬಂದು ನನ್ನ ದರ್ಶನ ಮುಗಿಸಿದೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.